ಭಾರತೀಯ ಸೇನೆಯ ಬಗ್ಗೆ ಯಾರಾದರೂ ವಿರೋಧವಾಗಿ ಮಾತನಾಡಿದ್ರೆ ಅದು ತಪ್ಪು. ನಮ್ಮ ಸೇನೆಗೆ ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ ಎಂದು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿದರು. ಶುಕ್ರವಾರ ಕಾರವಾರ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ನೀಡಿದ ಹೇಳಿಕೆಯನ್ನ ಖಂಡಿಸಿ ಮಾತನಾಡಿದ ಅವರು, ಯಾರಾದರೂ ಸೇನೆ ಬಗ್ಗೆ ವಿರೋಧ ಮಾಡಿದ್ದರೆ ಅದು ತಪ್ಪು. ನಾವು ಯೋಧರ ಸಾಹಸವನ್ನ ಪ್ರಶಂಸಿಸಿ ಗೌರವ ಸಲ್ಲಿಸಿದ್ದೇವೆ ಎಂದರು. ಪಾಕಿಸ್ತಾನ ಯುದ್ಧದಲ್ಲಿ ಸೋತು ಹತಾಶರಾಗಿದ್ದಾರೆ. ಭಯೋತ್ಪಾದಕರನ್ನ ಪೋಷಿಸುತ್ತಿರುವ ಆ ರಾಷ್ಟ್ರ ಸುಧಾರಿಸಬೇಕಿದೆ. ಪಾಕಿಸ್ತಾನವು ಅಭಿವೃದ್ಧಿ ಹೊಂದಬೇಕು. ಅಲ್ಲಿನ ಜನರು ಸುಖವಾಗಿರಬೇಕು. ಭಾರತ ಪಾಕಿಸ್ತಾನ ಸಂಬಂಧ ಉತ್ತಮವಾಗಿರಬೇಕು. ಆದರೆ ಪ್ರೀತಿ ವಿಶ್ವಾಸ ಮತ್ತು ಶಾಂತಿಗೆ ಚ್ಯುತಿ ಬಂದಾಗ ನಮ್ಮ ಸೈನಿಕರು ತಕ್ಕ ಉತ್ತರ ನೀಡುವುದು ಅನಿವಾರ್ಯವಾಗಲಿದೆ ಎಂದರು. ನಾವು ನಮ್ಮ ಆರ್ಮ್ ಫೋರ್ಸಸ್ಗೆ ನಮ್ಮ ಕರ್ತವ್ಯ, ನಾವು ದೊಡ್ಡ ಕೆಲಸ ಮಾಡಿಲ್ಲ, ಪ್ರಶಂಸೆ ಮಾಡಿದ್ದೇವೆ. ಅವ್ರ ಬಗ್ಗೆ ಗೌರವ ಅಭಿಮಾನ ವ್ಯಕ್ತ ಮಾಡಿದ್ದೇವೆ. ಒಬ್ಬರೇ ಶಾಸಕರು ನನಗೆ ಗೊತ್ತಿಲ್ಲ ಯಾರು ಹೇಳಿದಾರಂತ, ಅವ್ರು ಹೇಳಿದ್ದು ಈ ಪ್ರಕಾರ ಹೇಳಿದರೆ ತಪ್ಪು, ಯಾರು ಮಾತಾಡಬಾರ್ದು. ನಮ್ಮ ಸೇನೆ ಬಗ್ಗೆ ನಮ್ಮ ಗೌರವ ಇರಬೇಕು. ಇವತ್ತು ಪಾಕಿಸ್ತಾನ ಯುದ್ಧ ಸೋತಿದೆ, ಹತಾಶ ಆಗಿದೆ. ಪಾಕಿಸ್ತಾನ ಒಂದು ಟೆರರಿಸ್ಟ್ ಸ್ಟೇಟ್ ಆಗಿದೆ, ಕಂಟ್ರಿ ಆಗಿದೆ. ಹಾಗಾಗಿ ಅವ್ರಿಗೆ ಸುಧಾರಿಸಬೇಕು. ಪಾಕಿಸ್ತಾನದಲ್ಲಿ ಸ್ವಲ್ಪ ಪ್ರಗತಿ ಆಗಬೇಕು. ಪಾಕಿಸ್ತಾನದ ಜನರು ಸುಖವಾಗಿರಬೇಕು. ಭಾರತ ಪಾಕಿಸ್ತಾನ ಸಂಬಂಧ ಚೆನ್ನಾಗಿರಬೇಕು. ಆದರೆ ಅವರು ಏನು ಅನಾವಶ್ಯಕವಾಗಿ ಪ್ರೀತಿ ವಿಶ್ವಾಸಕ್ಕೆ, ಶಾಂತತೆಗೆ ಅವರು ಏನೋ ಚ್ಯುತಿ ತರ್ತಾ ಇರ್ತಾರೆ. ಏನು ಮಾಡಬೇಕಾಗ್ತದೆ? ರಾಜ್ಯ ಸರ್ಕಾರ 2 ವರ್ಷಗಳ ಕಾಲ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಆಡಳಿತ, ಅಭಿವೃದ್ಧಿ ಹಾಗೂ ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದ ಉತ್ತಮ ಕಾರ್ಯಗಳನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಸಚಿವ ಸಂಪುಟದ ಸದಸ್ಯರಿಗೆ ನನ್ನ ಅಭಿನಂದನೆಗಳು ಎಂದು ಹಾರೈಸಿದರು. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ನಾಯಕತ್ವದಲ್ಲಿ 2 ವರ್ಷ ಯಶಸ್ವಿಯಾಗಿ ಸರ್ಕಾರ ಹೆಜ್ಜೆ ಹಾಕಿ ಪ್ರತಿಯೊಂದು ಹಂತದಲ್ಲಿ ಆಡಳಿತ ಕೊಡೋದಲ್ಲಿರ್ಬೋದು, ಅಭಿವೃದ್ಧಿಯಲ್ಲಿರ್ಬೋದು, ಕಾನೂನು ಸುವ್ಯವಸ್ಥೆಯಲ್ಲಿರ್ಬೋದು, ಪ್ರತಿಯೊಂದು ಹಂತದಲ್ಲಿ ಸರ್ಕಾರ ಒಳ್ಳೆ ಕೆಲಸ ಮಾಡಿ ಜನರ ಮಾನ್ಯತೆಗೆ ಪಾತ್ರರಾಗಿದೆ. ನಾನು ಸಹ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ, ಅವರೆಲ್ಲ ಸಚಿವ ಸಂಪುಟ ಸದಸ್ಯರಿಗೆ, ಅವರ ಸರ್ಕಾರಕ್ಕೆ ಅಭಿನಂದಿಸ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮವನ್ನ ಮತ್ತಷ್ಟು ಅಭಿವೃದ್ಧಿಪಡಿಸಬೇಕು. ನಾನು ಸಚಿವನಾಗಿದ್ದಾಗ ರಾಕ್ ಗಾರ್ಡನ್ ಮತ್ತು ಇಕೋ ಪಾರ್ಕ್ಗಳನ್ನು ನಿರ್ಮಿಸಲಾಗಿತ್ತು. ಈಗ ಜಿಲ್ಲಾಧಿಕಾರಿಯೊಂದಿಗೆ ಈ ವಿಷಯದಲ್ಲಿ ಮಾತನಾಡಿದ್ದೇನೆ. ನಿಸರ್ಗದ ಆಶೀರ್ವಾದವಿರುವ ಈ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ವಿಪುಲ ಅವಕಾಶಗಳಿದೆ ಎಂದರು. ಆ ಭಾಗದಲ್ಲಿ ಇದ್ದೆ, ನಿನ್ನೆ ಇವತ್ತು ಮುಂಜಾನೆ ಆ ಭಾಗದಲ್ಲಿ ಇದ್ದೆ. ಪ್ರವಾಸೋದ್ಯಮಕ್ಕೆ ನಾನು ಮಂತ್ರಿ ಇದ್ದೆ, ಬೇರೆ ಖಾತೆ ಇತ್ತು. ಬೇರೆ ಆವಾಗ ಭಾಳಷ್ಟು ಹುಡುಗರು ಗೋಕರ್ಣ್ಗೆ, ಓಮ್ ಬೀಚ್ಗೆ, ಕುಡ್ಲೆ ಬೀಚ್ಗೆ, ಭಾಳಷ್ಟು ಕಡೆ ಮುರುಡೇಶ್ವರದಲ್ಲಿ ಬೀಚ್ ಡೆವಲಪ್ಮೆಂಟ್, ನಿಮ್ಮ ಕಾರವಾರ ಬೀಚ್ ಡೆವಲಪ್ಮೆಂಟು, ಈಗ ಕಾರವಾರದಲ್ಲಿ ಇದೊಂದು ಮಾಡಿದ್ವಲ್ಲ ಪಾರ್ಕ್, ಇಕೋ ಪಾರ್ಕ್ ಮಾಡಿದ್ವಿ. ಅದೇ ಈಗ ಅದು ಡಿ ಸಿ ಮಾತಾಡ್ತಾ ಇದ್ದಾರೆ. ಅವರು ಅದು ಇದಕ್ಕೆ ತೊಗೊಳ್ತಾ ಇದ್ದಾರೆ, ಅದು ರಿಪೇರ್ಸ್ ಮಾಡಿ ಸುಧಾರಿಸಲಿಕ್ಕೆ ತೊಗೊಳ್ತಾ ಇದ್ದಾರೆ. ಚರ್ಚೆ ಈ ಡಿ ಸಿ ಜೊತೆ ಈ ಚರ್ಚೆ ಆಯಿತು. ಅಲ್ಲ, ಬೀಚ್ ಮೇಲೆ ಲೈಟ್ ಹಾಕಿ ಗೊತ್ತಿಲ್ಲ, ನಾನು ಕೇಳ್ತೇನೆ. ರಾಕ್ ಗಾರ್ಡನ್ ಮಾಡಿದ್ರು ಸರ್, ರಾಕ್ ಗಾರ್ಡನ್ ಭಾಳ ಚೆನ್ನಾಗಿ ಒಳ್ಳೆ ಗಾರ್ಡನ್ ಮಾಡಿದ್ವಿ. ಈಗ ಏನಾಗಿದೆ? ಒಂದ್ಸತಿ ಇದಿಲ್ಲ, ಹಾಗಾಗಿ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಸರಿ ಕಾಣಿಸೋದಿಲ್ಲ. ರಾಕ್ ಗಾರ್ಡನ್ ಚೆನ್ನಾಗಿರಬೇಕು. ಸಮುದ್ರ ತೀರದಲ್ಲಿ ಜನ ಭಾಳಷ್ಟು ಹೋಗ್ತಾರೆ, ಪ್ರವಾಸಿಗರು ಬರ್ತಾರೆ, ಪ್ರವಾಸೋದ್ಯಮ ಬೆಳಿಬೇಕು. ಆ ದಿಕ್ಕಿನಲ್ಲಿ ಸರ್ಕಾರ ಕ್ರಮ ತಗೊಳ್ತಾ ಇದೆ. ಇನ್ನು ಜಿಲ್ಲೆಯಲ್ಲಿ ಹಾಲಕ್ಕಿ ಒಕ್ಕಲಿಗರು, ಕುಣಬಿ ಮತ್ತು ಮರಾಠ ಸಮುದಾಯಕ್ಕೆ ಎಸ್ಟಿ ಹಕ್ಕು ನೀಡುವ ಬಗ್ಗೆ ಮತ್ತೆ ಮುಖ್ಯಮಂತ್ರಿಯೊಂದಿಗೆ ಮಾತನಾಡಿದ್ದೇನೆ. ಇದಕ್ಕಾಗಿ ಸಂಬಂಧಪಟ್ಟ ಇಲಾಖೆಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಹೇಳಿದ್ದೇನೆ. ಆದರೆ ಇದನ್ನ ಮಾಡಲು ನನಗೆ ಅಧಿಕಾರ ಇಲ್ಲದಿರಬಹುದು. ಆದರೂ ಅಧಿಕಾರ ಇಲ್ಲದಿದ್ದರೂ ಜನರ ಸೇವೆಗೆ ನಾನು ಸದಾ ಸಿದ್ಧ ಎಂದರು.
ಫೈಲ್ ಈಗ ಟೆಸ್ಟಿಂಗ್ ಇಲಾಖೆಯಲ್ಲಿ ಪೆಂಡಿಂಗ್ ಇದೆ. ಅದು ಇಮಿಡಿಯೇಟ್ಲಿ ಪರಿಶೀಲನೆ ಮಾಡಿ ಭಾರತ ಸರ್ಕಾರ ಕಳಿಸ್ಲಿಕ್ಕೆ ಹೇಳಿದ್ದೇನೆ. ಅದ್ರ ಪ್ರಕಾರ ಕುಣಬಿ ಜನವಾಗಿ ನನ್ನ ಕ್ಷೇತ್ರದಲ್ಲಿದ್ದಾರೆ. ಅವರು ಭಾಳ ಬಡವರು, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಭಾಳ ಹಿಂದುಳಿದ ಜನ. ಆ ದಿಕ್ಕಿನಲ್ಲಿ ಅವ್ರ ಬಗ್ಗೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ಮರಾಠ ಸಮಾಜ ಅವ್ರ ಬಗ್ಗೆ ಸಹ ಗೌಳಿ ಜನಾಂಗ ಅವ್ರ ಬಗ್ಗೆ ಪ್ರಯತ್ನ ಆಗ್ತಾ ಇದೆ. ಹಾಗಾಗಿ ಇದೆಲ್ಲ ನಾನು ಅಧಿಕಾರ ಇರಬೇಕಂತಿಲ್ಲ. ನನಗೆ ಅಧಿಕಾರ ಅದು ಸ್ಪರ್ಶ ಮಾಡಿಲ್ಲ. ನನಗೆ ಅಧಿಕಾರ ಸ್ಪರ್ಶ ಮಾಡಿಲ್ಲ. ಈ ನೋಡಿ ನಾ ಇಲ್ಲಿ ಬಂದಿದೆ. 8 ಜನ ಆಧಾರ ಇಲ್ಲಿ ಜನ ಆಧಾರ ನಾ ಯಾರು ಪತ್ರ ಬರೆದಿಲ್ಲ, ಏನು ಫೋನ್ ಮಾಡಿಲ್ಲ. ಮಾಡಿರ್ಬೋದು ನಮ್ಮ ಆಫೀಸಿಗೆ ಒಂದು 8 ಜನರಿಗೆ ಮಾಡಿರ್ಬೋದು. ಎಲ್ಲರೂ ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕದ ಬಗ್ಗೆ ಮಾತನಾಡಿ, ಯಾರನ್ನು ಏನು ಮಾಡಬೇಕು ಎನ್ನುವುದನ್ನ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ನಿರ್ಧರಿಸುತ್ತಾರೆ. ಇದರ ಬಗ್ಗೆ ನಾನೇನು ಹೇಳೋದಿಲ್ಲ. ನಾನು 9 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಆದರೆ ಮಂತ್ರಿ ಪದವಿ ನೀಡಬೇಕೆಂದು ಕೇಳುವವರಿಂದ ಗೌರವ ಬರೋದಿಲ್ಲ. ಜಿಲ್ಲಾ ಸಚಿವರು ಅವರ ಸಾಮರ್ಥ್ಯದಂತೆ ಕೆಲಸ ಮಾಡುತ್ತಿದ್ದಾರೆ. ಜನರ ನಿರೀಕ್ಷೆಗಳನ್ನ ಗೌರವಿಸಿದ್ದಾರೆಯೋ ಇಲ್ಲವೋ ಎನ್ನುವುದನ್ನ ಜನರೇ ನಿರ್ಣಯಿಸಬೇಕು ಎಂದು ಕಾಂಗ್ರೆಸ್ ಶಾಸಕ ದೇಶಪಾಂಡೆಯವರು ಸ್ಪಷ್ಟಪಡಿಸಿದರು. ಇಲ್ಲ, ನಿಮ್ಮ ಸದ್ಯಕ್ಕೆ ಬಗ್ಗೆ ಧನ್ಯವಾದ. ಬಟ್ ಯಾರು ಏನು ಮಾಡಬೇಕು, ಯಾರು ಏನು ಮಾಡಬಾರ್ದು, ಅದು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಡಿಸೈಡ್ ಮಾಡ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಏನೂ ಕಮೆಂಟ್ ಮಾಡೋದು, ನನಗೆ ಅದ್ರ ಬಗ್ಗೆ ಏನೂ ಗೊತ್ತೂ ಇಲ್ಲ. ಅಲ್ಲ ಸರ್, ನಿನ್ನೆ ರಾಮಲಿಂಗ ಸುಮಾರು ಸತಿ ಗೆದ್ದವರಿಗೆ ಅವರಿಗೆ ಅವಕಾಶ ವಂಚಿತರಾಗಿದ್ದಾರೆ. ಮುನಿಯಪ್ಪ ಅವರು ಅದೇ ಹೇಳಿರತಕ್ಕಂಥದ್ದು. 9 ಬಾರಿ ನಾನು 12 ಕ್ಷೇತ್ರದಿಂದ ಆಸೆ ಬಂದಿದ್ದೆ. ವಿಧಾನಸಭೆ ಇತಿಹಾಸದಲ್ಲಿ ನೀವು ಹೇಳಿದಾಗೆ ಯಾರೂ 9 ಬಾರಿ ಆಸೆ ಬಂದಿಲ್ಲ. ಆದರೆ ಮಂತ್ರಿ ಮಾಡೋದು, ಶಾಸಕ ಚುನಾವಣೆ ಬಂದಾಗ ಟಿಕೆಟ್ ಕೊಡೋದು, ಇದೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದ ಪ್ರಶ್ನೆ, ಮುಖ್ಯಮಂತ್ರಿಗಳು ಬಿಟ್ಟಿದ್ದ ಪ್ರಶ್ನೆ. ಇದ್ರ ಬಗ್ಗೆ ನಾವು ನನ್ನ ಮಂತ್ರಿ ಮಾಡಿರಿ, ಅವ್ನ ಮಂತ್ರಿ ಮಾಡಬೇಡ್ರಿ ಅಂತ ಹೇಳೋದು ಸರಿಯಲ್ಲ. ನಮಗೂ ಅದರಿಂದ ಗೌರವ ಬರೋದು ಸರ್. ಈಗ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್, ಈಗ ಉತ್ತರ ಕನ್ನಡದಲ್ಲಿ ಪ್ರವಾಸೋದ್ಯಮ ಅಂತ ಹೇಳಿ ಬಹಳಷ್ಟು ಅಧಿಕಾರಕ್ಕಿಂತ ಕರ್ತವ್ಯ ಮುಖ್ಯ. ಜೀವನ ಕ್ಷಣಿಕ. ಅಧಿಕಾರ ಎಷ್ಟು ಕ್ಷಣಿಕವಾದುದು ಎನ್ನುವುದನ್ನ ಯೋಚಿಸಬೇಕು. ಅವಕಾಶ ಸಿಕ್ಕಾಗ ಸರಿಯಾಗಿ ಕರ್ತವ್ಯ ನಿರ್ವಹಿಸಬೇಕು. ಅಧಿಕಾರದ ಹಂಬಲವಿರಬಾರದು ಎಂದು ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿದರು. ನಾನು ನಿಮ್ಮ ಮಾತು ಒಪ್ಕೊಳ್ಳೋದಿಲ್ಲ. ಜಿಲ್ಲಾ ಸಚಿವರು ಎಷ್ಟು ಸಾಧ್ಯ ಅಷ್ಟು ಓಡಾಡ್ತಾ ಇದ್ದಾರೆ, ಎಷ್ಟು ಕೆಲಸ ಮಾಡಿ ಸಾಧ್ಯ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಅಪೇಕ್ಷೆ ಹೆಚ್ಚಿರ್ಬೋದು. ನನ್ನ ಬಗ್ಗೆನೂ ಮಂತ್ರಿ ಜನರ ಅಪೇಕ್ಷೆ ಇತ್ತು. ಆ ಅಪೇಕ್ಷೆದಾಗ ನಾವು ಮುಟ್ಟೇವೋ ಇಲ್ಲೋ ಅದು ಚೆನ್ನಾಗಿ ನಿರ್ಣಯ ಮಾಡಬೇಕು ವಿನ ನನ್ನ ನಿರ್ಣಯ ಮಾಡಿದ್ದಾಗಲ್ಲ. ಹಾಗಾಗಿ ನನ್ನ ದೃಷ್ಟಿಯಿಂದ ಅವರು ತಮ್ಮ ಕರ್ತವ್ಯ ಸರಿಯಾಗಿ ಮಾಡ್ತಾ ಇದ್ದಾರೆ. ನಾವು ಒಪ್ಕೊಳ್ತಾರೆ, ಪ್ರವಾಸೋದ್ಯಮ ಬೆಳಿಬೇಕು. ನಾನು ಗೋಕರ್ಣ ಸ್ಮಶಾನಕಾಳಿ ದೇವಾಲಯದ ಹತ್ತಿರದಿಂದ ಸಂಗಮನಾಲ ಹೂಳೆತ್ತುವ ಕಾರ್ಯ ಶುಕ್ರವಾರದಿಂದ ಪ್ರಾರಂಭವಾಗಿದೆ. ಗೋಕರ್ಣ ಮಹಾಬಲೇಶ್ವರ ಮಂದಿರದ ತೀರ್ಥ ಸೋಮಸೂತ್ರದ ಮೂಲಕ ಇದೇ ಸ್ಥಳಕ್ಕೆ ಸೇರುವಲ್ಲಿ ಹೂಳು ತುಂಬಿದ್ದು, ಇದರಿಂದ ಮಳೆಗಾಲದಲ್ಲಿ ಹಾಗೂ ಸಮುದ್ರ ಭರತದ ಸಮಯದಲ್ಲಿ ನೀರು ಮಂದಿರ ಗರ್ಭಗುಡಿಗೆ ನುಗ್ಗಿ ತೊಂದರೆಯಾಗುವ ಬಗ್ಗೆ ಹಾಗೂ ಕಳೆದ ವರ್ಷ ಚಿಕ್ಕ ನೀರಾವರಿ ಇಲಾಖೆಯಿಂದ ಅರೆಬರೆ ಹೂಳೆತ್ತಿ ಬಿಟ್ಟಿರೋದ್ರಿಂದ ಆಗುತ್ತಿರುವ ತೊಂದರೆ ಬಗ್ಗೆ ಮುಂಜಾವು ಡಿಜಿಟಲ್ ವರದಿ ಮಾಡಿತ್ತು. ಅಲ್ಲದೆ ಪ್ರತಿ ವರ್ಷದ ಆಗುವ ಈ ಸಮಸ್ಯೆ ಬಗ್ಗೆ ವಿವರಿಸಲಾಗಿತ್ತು. ಇದರ ಪರಿಣಾಮ ಎಚ್ಚೆತ್ತ ಇಲಾಖೆ ಕೆಲಸ ಆರಂಭಿಸಿದ್ದು 1 ಮೀಟರ್ ಆಳ ಹಾಗೂ 600 ಮೀಟರ್ ಉದ್ದ ಹೂಳು ತೆಗೆಯುವ ಯೋಜನೆ ಕೈಗೆತ್ತಿಕೊಂಡಿದೆ. 2 ವರ್ಷದ ಹಿಂದೆ ಮಂಜೂರಿಯಾದ 75 ಲಕ್ಷ ರೂಪಾಯಿ ಯೋಜನೆಯ ಮುಂದುವರೆದ ಕೆಲಸ ಇದಾಗಿದ್ದು, ಪ್ರಸ್ತುತ ಸರಿಯಾದ ರೀತಿಯಲ್ಲಿ ಕೆಲಸ ನಡೆಯುತ್ತಿದ್ದು, ಹೀಗೆ ಸಮರ್ಪಕವಾಗಿ ಪೂರ್ಣಗೊಳ್ಳಲಿ ಎಂದು ಸಾರ್ವಜನಿಕರು ಆಶಿಸಿದ್ದಾರೆ. ಇಲ್ಲಿನ ಗಂಭೀರ ಸಮಸ್ಯೆಯನ್ನ ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹರಿಸಿದ ಮುಂಜಾವು ಡಿಜಿಟಲ್ಗೆ ಜನರು ಕೃತಜ್ಞತೆ ಸಲ್ಲಿಸಿ ಅಭಿನಂದಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ.
ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.